ರೋಹಿಣಿ, ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಆದ್ರೆ ಅತ್ತೆ ತಿನ್ಸಿದ್ ಇನ್ನೂ ಚೆನ್ನಾಗಿತ್ತು. ನಿನಗೆ ಅಮ್ಮ ನೆನಪಾಯ್ತಾ? ಸಾರಿ, ನಿನಗೆ ಹರ್ಟ್ ಮಾಡಬೇಕು ಅಂತ ಹೇಳಲಿಲ್ಲ. ನಿನಗೆ ಅಮ್ಮ ಇಲ್ಲ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡ. ನಿಮ್ಮ ಅಮ್ಮನ ಸ್ಥಾನದಲ್ಲಿ ನಮ್ಮಮ್ಮ ಇರ್ತಾರೆ, ನೀನು ತುಂಬ ಕೇರ್ ಮಾಡ್ತಾರೆ. ಆಯ್ತಾ? ಅಂದ ಹಾಗೆ ನಿನಗೆ ಈ ರೂಮು ಕಂಫರ್ಟ್ ಇದೆಯಾ? ಮಲೇಷ್ಯಾದಲ್ಲಿ ಒಂದೊಂದು ರೂಮೇ ಒಂದೊಂದು ಮನೆ ಥರ ಇರುತ್ತೆ, ಅದಕ್ಕೆ. ಹೌದಾ? ಏಯ್ ರೋಹಿಣಿ, ಮಲೇಷ್ಯಾ ಹುಡುಗಿ ನೀನು, ಹೌದಾ ಅಂತ ನನ್ನ ಕೇಳ್ತಿದ್ಯಾ? ಅಯ್ಯೋ, ನಾನ್ ಹೇಳಿದ್ದು ಹೌದು ಅಂತ. ನಿಮ್ಗೆ ಹೌದಾ ಅಂತ ಕೇಳಿಸಿರ್ಬೇಕು. ನಾನೇ ಎಲ್ಲೋ ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಸರಿ ಮನೋಜ್, ತುಂಬಾ ಶೆಕೆ ಅಲ್ವಾ ಇಲ್ಲಿ? ಫ್ಯಾನ್ ಹಾಕಿದ್ಯಲ್ಲ? ಆದ್ರೂ ಒಂಥರ ಹಬೆ. ಇದಕ್ಕೆ ನಾನು ಹೇಳಿದ್ದು ಯಾವ್ದಾದ್ರು ರೆಸಾರ್ಟ್ಗೋ ಇಲ್ಲ ಲಾಡ್ಜ್ಗೆ ಹೋಗೋಣ ಅಂತ. ಅದೆಲ್ಲ ಇಲ್ಲಿ ಇರಲ್ಲ ಶ್ರುತಿ, ನಮ್ಗಿರೋದು ಇದೊಂದೇ ಆಪ್ಷನ್, ಅನ್ಭವಿಸ್ಬೇಕಷ್ಟೇ. ನನಗೆ ಆಗ್ತಿಲ್ಲ ರವಿ. ಈ ಟೆರರ್ ಶೆಕೆ, ಅದ್ರ ಜೊತೆ ಆ ರೆಬೆಲ್ ಅಜ್ಜಿ ಬೇರೆ. ಅಜ್ಜಿ ಏನ್ ಮಾಡಿದ್ರು? ಅಜ್ಜಿ ಮತ್ತೆ ಸೂರ್ಯ ಇಬ್ರು 10 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕ್ತಿದಾರೆ. ನನಗೆ ಅದೆಲ್ಲ ಇಷ್ಟ ಆಗ್ತಿಲ್ಲ ರವಿ. ಅವ್ರು ವಯಸ್ಸಾದವರು, ಅವ್ರು ಕಟ್ನಿಟ್ಟಲ್ಲಿ ಬೆಳೆದಿರ್ತಾರೆ, ಮುಂದಿನ ಪೀಳಿಗೆನು ಹಾಗೆ ಬೆಳಿಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ತಪ್ಪಲ್ಲ. ನಾವು ಮಕ್ಕಳಾಗಿ ಅವ್ರ ಮನ್ಸಿಗೆ ನೋವು ಮಾಡದೆ ಬದುಕಬೇಕು ಅಷ್ಟೇ. ಅದೆಲ್ಲ ಓಕೆ ಬೇಬಿ, ಬಟ್ ಈ ಶೆಕೆಯಿಂದ ಮುಕ್ತಿ ಕೊಡು ರವಿ ಪರಮಾತ್ಮ. ಹೂವ ಕಣ್ಣು ಮುಚ್ಚಿದ್ರೆ ಸಾಕು. ಸೇವಂತಿ, ಜಾಜಿ, ಕನಕಾಂಬ್ರ, ಚೆಂಡು, ಮಲ್ಲಿಗೆ ಇದೇ ಕಣ್ಣು ಮುಂದೆ ಬರುತ್ತೆ. ಏನು ಅದೃಷ್ಟವಂತೇನೆ ನೀನು. ನೀನು ಮುಳ್ಳೆ ಆದ್ರೂ ನಿನ್ ಕನಸಿನ ಬತ್ತಿ ಬರೀ ಹೂಗಳೇ. ವೆರಿ ಗುಡ್, ವೆರಿ ಗುಡ್. ಲಕ್ಕಿ, ಇವಳು ಯಾವಾಗ್ಲೂ ಹಿಂಗೆ ಹೂಗಳು ಕಾಣಿಸಿದ್ರೆ ಸಾಕು, ಅದನ್ನು ಬಿಡೋದೇ ಇಲ್ಲ. ಇವಳೊಂಥರ ಲೇಡಿ ಬ್ರಹ್ಮ ಇದ್ದಂಗೆ. ಆ ಮಲ್ಲಿಗೆ ಹೆಣ್ಣು, ಕನಕಾಂಬ್ರ ಗಂಡು, ಎರಡನ್ನೂ ಜೋಡಿ ಮಾಡಿ ಗಂಟು ಹಾಕಿ ಅದನ್ನ ಹಾರ ಮಾಡಿ ಬಿಟ್ಬಿಡ್ತಾಳೆ. ಪುಣ್ಯದ ಕೆಲಸ ಬಿಡೋ ಸೂರ್ಯ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅನ್ನೋ ಹಂಗೆ ಇವಳು ಪುಣ್ಯದ ಕೆಲಸ ನಮ್ ಶಾಂತಿಗೂ ಒಳ್ಳೆ ಹೆಸರನ್ನು ಕೊಡ್ತಾ ಇದೆ ಕಣಮ್ಮ. ಅದು ಹೆಂಗೋ? ಹೇಗೆ ಅಂದ್ರೆ, ಹೂವಿನ ಬಂಡಿಗೆ ಯಾರ ಹೆಸರಿಟ್ಟಿರೋದು? ಸಕ್ಕರೆ ಬೇಲು ಶಾಂತಮ್ಮನ ಅಂಗಡಿ ಅಂತ ತಾನೆ. ನಿನ್ಗೆ ತಾನು ಒಳ್ಳೆ ಹೆಸರು. ಸಕ್ಕರೆ ಬೇಲು ಶಾಂತಿ ಹೂವಿನ ಅಂಗಡಿ, ಊರಿನ ಸಮೇತ ಸ್ವರ್ಗಕ್ಕೆ ಹೋಗ್ತೇ ಕಣೆ. ಯಾರಿಗುಂಟು ಯಾರಿಗಿಲ್ಲ. ಆಹಾ, ಸೌಭಾಗ್ಯ. ಅಯ್ಯೋ ಸುಮ್ನಿರ್ರಿ ನೀವು. ಅದೊಂದು ದೊಡ್ಡ ಅಂಗಡಿ, ಅದಕ್ಕೆ ನನ್ನಂತವಳ ಹೆಸರು ಬೇರೆ. ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿ ಅದಕ್ಕೆ ನನ್ನ ಹೆಸರಿಟ್ಟಿದ್ದಿದ್ರೆ ನಾನು ಸಣ್ಣದಾಗ ಒಂದು ಸ್ಮೈಲ್ ಆದ್ರೂ ಮಾಡ್ತಿದ್ದೆ. ಸಕ್ಕರೆ ಬೈಲು ದೊಡ್ಡ ಅಂಗಡಿಗೆ ನನ್ನ ಹೆಸರಿರ್ಲಿ ಅಂತ ಅನ್ನೋ ಬದಲು ಚಿಕ್ಕ ಅಂಗಡಿ ದೊಡ್ಡದಾಗಿ ಬೆಳಲಿ ಅಂತ ಆಶೀರ್ವಾದ ಮಾಡಿ. ಮಾಡ್ತೀನಿ. ಇಬ್ರು ಚೆನ್ನಾಗಿ ಇರಿ. ಬಾಯಲ್ಲಿ ಆಶೀರ್ವಾದ, ಮನಸ್ಸಿನ ತುಂಬ ಕೋಪ. ಅಂದಹಾಗೆ ಎಲ್ಲಿ ನಿಮ್ಮ ಮಲೇಷ್ಯದ ಮಾವ ಹೊರತಾರೋ ಅಥವಾ ಬರ್ತೀನಿ ಅಂತ ಕಾಗೆ ಹಾರಿಸ್ಬಿಡ್ತಾರೋ? ಕೇಳ್ತೀನಿ ರೀ. ರೋಹಿಣಿ, ಅಮ್ಮ ರೋಹಿಣಿ. ಏನತ್ತೆ? ಅಲ್ಲ, ಎಲ್ಲಮ್ಮ ನಿಮ್ಮ ಮಾವ ಬರ್ತೀನಂದವ್ರು ಇನ್ನೂ ಬಂದಿಲ್ವಲ್ಲ? ಗೊತ್ತಿಲ್ಲ ಅತ್ತೆ, ಇನ್ನೂ ಫೋನ್ ಮಾಡಿಲ್ಲ. ಅಯ್ಯ ಲಕ್ಕಿ, ಇವ್ರ ಮಾವ ಏನು ಮೇಕೆ ಮೇಸವ್ರ? ತುಂಬಾ ದೊಡ್ಡ ಬಿಸ್ನೆಸ್ ಮೆನ್ನು. ಅದು ಎಲ್ಲೆಲ್ಲಿ ಇದ್ದು ಬರ್ತಾರೋ ಪಾಪ. ಬರ್ಲಿ ನಿಧಾನಕ್ಕೆ ಬರ್ಲಿ, ನಾವು ಕಾಯ್ತೀವಿ. ಅಮ್ಮ ರೋಹಿಣಿ, ನೀನೊಂದು ಫೋನ್ ಮಾಡಿ ಕೇಳಮ್ಮ, ಹೇಳ್ತೀನಿ. ಮಾಡು. ಹಲೋ, ಸೇರ್ದೆ ನಮ್ಮ ಊರು. ಹೂಗಳು, ಹಂಗೆ ನಿಮ್ ತಾಯಿ ಮನೆಗೂ ಹೋಗಿ ಬರ್ಬೇಕಿತ್ತು. ಈ ಮಾತನ್ನ ನೀನು ಡೈರೆಕ್ಟ್ ಆಗಿ ಹೇಳ್ಬೇಕಾಗಿತ್ತು. ಕಪ್ಪಾಳಕ್ ಬಾರಿಸ್ತಿದ್ದೆ. ಬಾಣ್ಲಿಗೆ ಬಿದ್ದಿರೋ ಬಾತ್ ಕೊಡಿ ತರ ಆಗಿದ್ದೀನಿ ಕಣೆ ನಾನು.
ಅವರೊಬ್ರು ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಯಾವುದಕ್ಕೂ ಉತ್ತರ ಇಲ್ಲ. ಪೂಜಾ, ಆ ಮೇಕೆ ಮಂಜಣ್ಣ ಬರ್ತಾನೆ ತಾನೇ ನೋಳೆ? 100% ಬರ್ತಾನೆ ಕಣೆ. ಆದ್ರೆ ಸ್ವಲ್ಪ ಓವರ್ ಆಕ್ಟಿಂಗು, ನೀನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಯ್ಯೋ ದೇವೇ, ಅದೇನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಏನೋ. ಒಟ್ಟಿನಲ್ಲಿ ಅಷ್ಟರಲ್ಲಿ ಇಲ್ಲಿ ನನ್ನ ಕತೆ ಮುಗಿದು ಹೋಗುತ್ತೆ. ಪೂಜಾ, ಹೇಗೂ ಬಟ್ಟೆ ಎಲ್ಲ ತಂದಿದ್ದೀನಿ, ಪಕ್ಕದೂರಲ್ಲಿ ಸೆಟ್ಲ್ ಆಗೋಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ ಕಣೆ ನನಗೆ. ಹೋಪ್ಸ್ ಕಳ್ಕೊಬೇಡಾರು. ನಿಜ ಹೇಳು ಅಂದ ಟೈಮಲ್ಲಿ ನೀನು ಹೇಳಲಿಲ್ಲ. ಈಗ ಏನೇ ಆದರೂ ಕಾನ್ಸಿಕ್ವೆನ್ಸ್ನ ಫೇಸ್ ಮಾಡಬೇಕಷ್ಟೆ. ಆ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಬೇಗ ಬರೋದಕ್ಕೆ ಹೇಳು. ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ, ಅರ್ಥ ಆಯ್ತಾ? ನಾನು ಕಾಲ್ ಮಾಡೋವರೆಗೂ ಮಾಡಬೇಡ. ಬಾಯ್, ಹುಷಾರು. ಏ ಸೂರ್ಯ, ಇಲ್ಲೇ ಹಾಸಿಗೆ ಹಾಕ್ಬಿಡೋ, ನಾವೆಲ್ಲ ಒಟ್ಟಿಗೆ ಇಲ್ಲೇ ಮಲ್ಗೋಣ. ಆಗಲ್ಲಪ್ಪು, ಅಷ್ಟೇ. ಆಮೇಲೆ ಇಲ್ಲಿ ಮಲ್ಕೊಂಡ್ರೆ ನಾವು ಬಿಸಿಗೆ ಬೆಂದು ಬೋಂಡ ಆಗ್ಬಿಟ್ಟಿರ್ತೀವಿ. ನಾನು ನನ್ನ ಹೆಂಡ್ರು ಹೊರಗಡೆ ಮಲ್ಕೋತೀವಿ. ಏ ಬೆಳಗಿನ ಜಾವ ಮಂಜು ಬೀಳುತ್ತೆ ಕಣೋ. ಬೇಳೆ ಬಿಡೋಕೆ ವಾತಾವರಣ ಎದ್ಬಿಟ್ಟು ನಾನು ನನ್ನ ಹೆಂಡ್ರು ಆಡಾಡ್ಬಿಡ್ತೀವಿ. ಓ ಪ್ರೇಮ ಕಾಶ್ಮೀರ ಲಕ್ಷಂದೇನಹಳ್ಳಿ ಅಂತ ಆಡ್ಬಿಡ್ತೀವಿ. ಕಳ್ಬಡ್ವಾ ಕಣೋ ನೀನು. ಲಕ್ಕೆ ನನ್ನ ಬಡವನ್ನು ಒಪ್ಕೊಂಡ್ಬಿಡ್ತೀನಿ, ಅದು ಕೊಳ್ಳೋ ಗಿಳ್ಳೋ ಅಂತೆಲ್ಲ ಕರಿಬೇಡ. ಎಲ್ಲಿ ಬೇಕೋ ಅಲ್ಲಿ ಬಿದ್ಗೋ. ಶಾಂತಿ, ನೀನೇನು ಒಳಗಡೆನಾ ಹೊರಗಡೆನಾ? ಚಿಚಿ, ನಾನು ಬೇಕಾದ್ರೆ ಬೋಂಡಾ ಬಜ್ಜಿ ಆಗ್ಬಿಡ್ತೀನಿ, ಆದರೆ ಹೊರಗಡೆ ಎಲ್ಲ ಮಲ್ಗಲ್ಲ. ಸರಿ ರಂಗ, ನೀನು ಹೊರಗೆ ಮಲ್ಗಬೇಡಪ್ಪ, ನಾವು ಇಲ್ಲೇ ಒಳಗೆ ಮಲ್ಗೋಣ. ಆಯ್ತಮ್ಮ, ನೀನು ಎಲ್ಲಿ ಹೇಳ್ತೀಯ ಅಲ್ಲಿ. ಸರಿ, ಹಾಸಿಗೆ ತರ್ತೀನಿ ತಡಿ. ಇರಪ್ಪ, ನಾನು ಹಾಕೊಂಬರ್ತೀನಿ. ಇರೋ, ನಾನು ತೊಗೊಂಬರ್ತೀನಿ. ನೀವಿಲ್ಲ ರೀ, ನಾನು ಹಾಸ್ಕೊತೀನಿ. ಆಗ್ತಿಲ್ಲ ಮನೋಜ್, ಸಿಕ್ಕಾಬಟ್ಟೆ ಶೆಕೆಯಲ್ಲಿ ಆಗ್ತಾ ಇಲ್ಲ ನಿಲ್ಲಕ್ಕೆ. ರೋಹಿಣಿ, ಒಂದು ಕೆಲಸ ಮಾಡೋಣ, ಹೊರಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಳ್ಳೋಣ, ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ. ಶೆಕೆ ಇರಲ್ಲ ತಾನೆ? ಬೈಲಲ್ವಾ, ಓಪನ್ ಪ್ಲೇಸು, ತುಂಬಾ ಚೆನ್ನಾಗಿರುತ್ತೆ, ತಣ್ಣಗೆ ಗಾಳಿ ಬೀಸ್ತಾನೇ ಇರುತ್ತೆ. ಹೊರಗಡೆ ಹಾವು ಚೇಳು ಬರಲ್ಲ ತಾನೆ? ಇಲ್ಲ ಶ್ರುತಿ, ನಿನ್ಗೂ ಅದ್ರ ಬಗ್ಗೆ ಎಷ್ಟು ಭಯ ಇರುತ್ತೋ ಅದಕ್ಕೂ ನಿನ್ ಬಗ್ಗೆ ಅಷ್ಟೇ ಭಯ ಇರುತ್ತೆ. ಅಷ್ಟೊಂದು ಸುಲಭವಾಗಿ ಬರಲ್ಲ. ಸರಿ, ಇದು ಒಂಥರ ಚೆನ್ನಾಗಿರುತ್ತೆ. ಹೊರಗೆ ಮಲ್ಗೋಣ. ಹಾ,